ಗೊತ್ತಿಲ್ಲ, ಅಷ್ಟು ಆಟನೂ ಆಡಿಸಿದ್ರು, ಎಲ್ಲ ಮಜಾ ಬಂತು. ಆಮೇಲೆ ಇವತ್ತು ಲಾಸ್ಟ್ ಡೇ, ಫುಲ್ ಬೇಜಾರಾಗ್ತುಂಟು. ಎಲ್ಲರೂ ಹೋಗ್ತಿದ್ರು, ಆಮೇಲೆ ಇನ್ನು ಯಾವಾಗ ಸಿಗೋದು, ಯಾರ್ಯಾರು ಯಾವಾಗ ಸಿಗ್ತರೋ ಏನೋ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು. ನನ್ನ ಹೆಸರು ವಿನೀತ್. ನನಗೆ ಶಿಬಿರದಲ್ಲಿ ಆಟಗಳನ್ನು ಹೇಳಿಕೊಟ್ಟಿದ್ರು. ಆಮೇಲೆ ಹಾಡು, ಕ್ರೀಡೆ. ನನ್ನ ಹೆಸರು ವೇದ ಅಂತ. ಇಲ್ಲಿ ಬಂದ್ಮೇಲೆ ಯಾರು ಫ್ರೆಂಡ್ಸ್ ಆಯ್ತು ನಿಮಗೆ? ಕರಣ್. ಮತ್ತೆ ಯಾರು? ಏನೇನು ಕಲ್ತಿ ಇಲ್ಲಿ ಬಂದ್ಮೇಲೆ? ಕ್ರಾಫ್ಟ್ ಡ್ರಾಯಿಂಗು ಊಟ ಚಲೋ ಇತ್ತಾ? ನಮಸ್ಕಾರ, ನನ್ನ ಹೆಸರು ಕೀರ್ತನ. ಈ ಶಿಬಿರ ತುಂಬ ಚೆನ್ನಾಗಿತ್ತು. ಒಳ್ಳೆ ಊಟ ಇತ್ತು. ಈ ಶಿಬಿರದಿಂದ ನಾನು ತುಂಬ ಕಲಿತಿದ್ದೆ. ಮರಕಾಲು ನಡಿಗೆ, ಆಮೇಲೆ ಡ್ಯಾನ್ಸ್, ಹಾಡು, ಕ್ರಾಫ್ಟ್ ಎಲ್ಲ ಕಲಿತಿದ್ದೆ. ನನಗೆ ಈ ಶಿಬಿರ ಒಟ್ಟಿನಲ್ಲಿ ತುಂಬ ಖುಷಿ ಆಯಿತು. ಚೆನ್ನಾಗಿತ್ತು ಶಿಬಿರ. ಶಿಬಿರ ಮುಗಿತಾ ಉಂಟು, ನಾಳೆ ಮುಗಿತದೆ. ಅದಕ್ಕೆ ನಂಗೆ ಸಿಕ್ಕಾಟೆ ಬೇಜಾರಾಗ್ತಾ ಉಂಟು. ಇನ್ನು ಸ್ವಲ್ಪ ದಿನ ಇದ್ದಿದ್ರೆ ಪರವಾಗಿತ್ತು. ತುಂಬ ಫೀಲ್ ಚೆನ್ನಾಗಿತ್ತು. ಮತ್ತೆ ಅಂದರೆ ಹೊಸ ಫ್ರೆಂಡ್ಸ್ಗಳು ಪರಿಚಯ ಆದರು ನಮಗೆ. ಇವ್ರು ನಮ್ಮ ಸಂಬಂಧಿಕರು ಅಂತ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯ್ತು ಇವ್ರು ನಮ್ಮ ಸಂಬಂಧಿಕರು ಅಂತ. ಆಮೇಲೆ ಎಲ್ಲ ಕ್ರಾಫ್ಟ್ಗಳನ್ನು ತಿಳ್ಕೊಂಡ್ವಿ, ಹೊಸ ಸರ್ಗಳು ಪರಿಚಯ ಆದರು, ಖುಷಿ ಅನಿಸ್ತು. ಸುಮಾರು ಕ್ರಾಫ್ಟು, ನಾಟಕ, ಡ್ಯಾನ್ಸ್, ಯಕ್ಷಗಾನ ಎಲ್ಲ ಯಕ್ಷಗಾನ ಅಂದರೆ ನನಗೆ ತುಂಬ ಇಷ್ಟ ಆಗಿದ್ದು ಕಲಿತಿದ್ದು. ಮರೆಕಾಲು, ಬಾಲ್ ಜಗ್ಲಿಂಗ್, ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಖುಷಿ ಪಡೋದು ಹೇಗೆ ಅಂತ ಕಲಿತೆ. ನನಗೆ ಪ್ರತಿಯೊಂದು ಅಂದರೆ ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿ ಪಡೋದಿರಲಿ, ಅಥವಾ ಇದು ಈ ವಾತಾವರಣ ಶಾಲೆಗಿಂತ ಭಿನ್ನವಾಗಿದ್ದರಿಂದ ಪ್ರತಿಯೊಂದು ವಿಷಯದಲ್ಲೂ ಬಯಸ್ಕೊಳ್ಳೋದೇನೆ ಖುಷಿ ಪಟ್ವಿ. ಎಲ್ಲರೂ ಸೇರಿ ತುಂಬ ಮಜಾ ಮಾಡಿದ್ವಿ. 12 ದಿನ ಆದರೂ ಒಂದು ಪುಟ್ಟ ಲೋಕದಲ್ಲಿ ಜೀವಿಸಿದ ಹಾಗೆ ಖುಷಿ ಆಯಿತು. ತುಂಬ ಚೆನ್ನಾಗಾಯಿತು. ಹೆಸರು ರಿಷಿ, ಅಪ್ಪನ ಹೆಸರು ಬೈರು. ಸಂತೋಷ ಆಯಿತು. ಮತ್ತೆ ಕ್ರಾಫ್ಟ್ ಮಾಡಿದ ಹೆಂಗೆ ಗೊತ್ತಾಯಿತು, ನಾಟಕ ಮಾಡಿದ ಗೊತ್ತಾಯಿತು. ಖುಷಿ ಆಯ್ತು ನನಗೆ. ಆಟ ಆಡಿದ್ದು ಖುಷಿ ಆಯ್ತು. ನನಗೆ ಈ ಶಿಬಿರ ಬಂದ ಮೇಲಿಂದ ತುಂಬಾ ಖುಷಿ ಆಯ್ತು. ಮತ್ತೆ ಇಲ್ಲಿ ಕ್ರಾಫ್ಟ್ಗಳೆಲ್ಲ ಚಲೋ ಮಾಡಿ ಹೇಳ್ಕೊಡ್ತಿದ್ರು. ಮತ್ತೆ ಒಂದು ಖುಷಿ ಆಗ್ತಿತ್ತು. ಮನೇಲಿದ್ರೆ ಒಬ್ಬರೇ ಬೇಜಾರು ಬರ್ತಿತ್ತು, ಇಲ್ಲಿ ಬಂದಾಗ ಎಲ್ಲರ ಜೊತೆ ಆಟ ಆಡ್ತಾ ಎಲ್ಲ ಇರ್ಬೋದು. ಶಿಬಿರದಲ್ಲಿ ಸ್ವಲ್ಪ ಖುಷಿ ಸಿಕ್ತು. ಮನೇಲಾದರೆ ತುಂಬ ಬೇಜಾರಾಗ್ತಿತ್ತು. ಕ್ರಾಫ್ಟ್ಗಳು ಮತ್ತು ಇದು ಮರಕಾಲು ನಡಿಗೆ, ಬಾಲ್ ಜಗ್ಲಿಂಗ್, ರುಬಿಕ್ಸ್ ಕ್ಯೂಬ್ ಇದನ್ನೆಲ್ಲ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನಮಸ್ಕಾರ, ನನ್ನ ಹೆಸರು ಶ್ರೇಯಾ ನರೇಂದ್ರ ಹೆಗ್ಡೆ. ನಾನು ಇವತ್ತು ಈ ಶಿಬಿರದಲ್ಲಿ ಬಂದು 12-13 ದಿನ ಆಯಿತು. ಈ ಶಿಬಿರದ ಅನಿಸಿಕೆಯನ್ನು ಹಂಚ್ಕೊಳ್ಳಿಕ್ಕಂತ ಬಂದಿದ್ದೇನೆ. ನಾನು ಈ ಶಿಬಿರದಲ್ಲಿ ಮೊದಲು ಮೀಟ್ ಆಗಿದ್ದು ಅರುಣ್ ಸರನ್ನ. ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಕ್ರಾಫ್ಟ್ಸ್ ಮತ್ತು ಆಟ, ಹಾಡುಗಳನ್ನೆಲ್ಲ ಹೇಳ್ಕೊಟ್ರು. ನಂತರ ಜೀವನ್ ಸರನ್ನ ಮೀಟ್ ಆದ್ವಿ. ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಹಾಡುಗಳನ್ನೆಲ್ಲ ಹೇಳ್ಕೊಟ್ರು. ಅದ್ರ ಜೊತೆಗೆ ನಮಗೆ ಆಟಗಳನ್ನು ಕೂಡ ಆಡಿಸ್ತಿದ್ರು. ನಾವು ಇಲ್ಲಿ ಶಾಲೆಯ ಹೊರತಾಗಿರೋ ವಿಷಯಗಳನ್ನೆಲ್ಲ ಕಲ್ತ್ಕೊಂಡ್ವಿ. ಮನೇಲಿದ್ದರೆ ನಮ್ಗೆ ತುಂಬ ಬೇಜಾರು ಬರ್ತಿತ್ತು, ಬಟ್ ಇಲ್ಲಿ ಬಂದ ಮೇಲೆ ತುಂಬ ಖುಷಿ ಆಗ್ತದೆ. ನಾನು ಫಸ್ಟು ಬರೋದು ಬೇಡ ಅಂತ ಮಾಡ್ಕೊಂಡಿದ್ದೆ. ಮನೇಲೆಲ್ಲ ಹೇಳಿದರು, ಹೋಗು ಮನೇಲಿ ಒಬ್ಬಳೆ ಇದೇನು ಮಾಡ್ತೀಯ ಅಂತ. ಅದರಿಂದಾಗಿ ಬಂದೆ. ಫಸ್ಟ್ ದಿನ ನಂಗೆ ಸ್ವಲ್ಪ ಹೆದರಿಕೆನೂ ಇತ್ತು ಮತ್ತು ಕುತೂಹಲನೂ ಇತ್ತು. ಹೆದರಿಕೆ ಯಾಕಂದರೆ ಏನಾಗುತ್ತೋ ಏನೋ, ಬೈತಾರೋ ಏನೋ ಆ ಥರ ಇತ್ತು. ಕುತೂಹಲ ಏನು ಕಲಿಸ್ತಾರೇನೋ, ಹೊಸ ರೀತಿಗೆ ಏನು ಕಲಿಬೋದು ನಾವು ಅನ್ನೋ ಥರ ಕುತೂಹಲ ಇತ್ತು. ಆಮೇಲೆ ಶಿವಕುಮಾರ್ ಸರ್, ಮುರಳೀಧರ್ ಸರ್, ಆಮೇಲೆ ಶುಭಾ ಟೀಚರ್ ಅವರೆಲ್ಲ ನಮಗೆ ತುಂಬ ಆಟ, ಹಾಗೆ ಜಾನಪದ ನೃತ್ಯ, ಕ್ರಾಫ್ಟ್ಸ್ ಎಲ್ಲ ಹೇಳ್ಕೊಟ್ರು. ಮರಕಾಲು ನಡಿಗೆ ನಡೆಯೋದ್ರಿಂದ ತುಂಬ ಖುಷಿ ಆಯಿತು. ಹಾಗೆ ಊಟದ ವಿಷಯಕ್ಕೆ ಹೋದರೆ ಊಟ ಕೂಡ ತುಂಬ ಚೆನ್ನಾಗಿರ್ತಿತ್ತು. ರುಚಿಯಾಗಿ ಊಟ ಬಡಿಸ್ತಿದ್ರು. ಹಾಗೆ ಊಟದಿಂದ ನಾವೇನು ಕಲ್ತ್ವಿ ಅಂದರೆ ಆಹಾರವನ್ನು ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಟ್ರು. ಹಾಗೆ ನಮಗೆ 11 ಗಂಟೆ ಹಾಗೆ 3 ಗಂಟೆ ಸುಮಾರಿಗೆ ನಮಗೆ ಸ್ನ್ಯಾಕ್ಸ್ ರೀತಿಯ ಸಣ್ಣದಾಗಿ ಕಷಾಯ, ಮಜ್ಜಿಗೆ ಆ ಥರದ್ದು ಕೊಡ್ತಿದ್ರು. ಅದರಿಂದ ನಮ್ಗೆ ಸ್ವಲ್ಪ ಎನರ್ಜಿ ಬರ್ತಿತ್ತು. ಇಷ್ಟ ಹೇಳ್ತಾ ನಾನು ಮಾತನಾಡಲ್ಲ. ಧನ್ಯವಾದ. ಕ್ವಶನ್ಸ್
ಮತ್ತೆ ಆಟ ಆಡಿದ್ವಿ. ಹಾ. ಇದೆಲ್ಲ ಕಲ್ತ್ರ ಚೆನ್ನಾಗಿ ನಿಮ್ಗೆ ಖುಷಿ ಆಯ್ತಾ? ಏನು ಹೆಸರು? ರವೀಣ. ಆಮೇಲೆ ಆಟ ಆಡಿಸಿದ್ದು ಚಲೋ ಅನಿಸ್ತು. ಹ್ಮ್. ಆಮೇಲೆ ಸರ್ ಕ್ರಾಫ್ಟ್ ಮಾಡಿದ್ದು ಚಲೋ ಇತ್ತು, ಇಷ್ಟ. ಏನೇನು ಕಲ್ತ್ರಿ? ಕಿರೀಟ ಮಾಡೋದು ಕಲ್ತ್ರಿ, ಟೋಪಿ ಮಾಡೋದು, ಮೀನು ಮಾಡೋದು, ಇಷ್ಟ. ಇದು ಗಣಿತ ಗಣಿತನ ಕಲ್ತಿಲ್ಲ. ಹೌದಾ?